ನಿಮ್ಮ ತೀರ್ಪು ಈಗಾಗಲೇ ನಿಧಾನವಾಗಿ ಹೊರಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಈಗ ನಿಖರವಾದಂತಹ ಮಾಹಿತಿ, ಸ್ಪಷ್ಟವಾದಂತಹ ಮಾಹಿತಿ ನಾವು ನಿಮಗೆ ನೀಡ್ತಾ ಇದ್ವಿ. ಕಾಂಗ್ರೆಸ್ 44 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಈಗ ಕಾತ್ಕೊಂಡಿದೆ. ಬಿಜೆಪಿ ಈಗಾಗಲೇ 19 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾತ್ಕೊಂಡಿರುವಂತದ್ದು. ಜೆಡಿಎಸ್ 18 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾತ್ಕೊಂಡಿದೆ. ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುವಂತದ್ದನ್ನ ಗಮನಿಸಬಹುದು ತಾವು. ಕಾಂಗ್ರೆಸ್ನಲ್ಲಿ ಈಗ 45 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾತ್ಕೊಂಡಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಬಿಜೆಪಿ 19, ಹಾಗೆ ಜೆಡಿಎಸ್ 18 ಕ್ಷೇತ್ರ, ಕೆಜೆಪಿ 6 ಕ್ಷೇತ್ರಗಳಲ್ಲಿ, ಬಿಎಸ್ಆರ್ 2 ಕ್ಷೇತ್ರ, ಹಾಗೆ ಇತರರು 5 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಸ್ಪಷ್ಟವಾದಂತಹ ಮಾಹಿತಿ, ನಿಖರವಾದಂತಹ ಮಾಹಿತಿ ಈಗ ನಿಮ್ಮ ಮುಂದೆ ಇದೆ. ಕಾಂಗ್ರೆಸ್ 45 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಬಿಜೆಪಿ ಕೂಡ 19 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಹಾಗೆ ಆನಂದ್ ಆಸ್ನೋಟಿಗರ್ ಅವರು ಹಿನ್ನಡೆ ಅನುಭವಿಸಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆನಂದ್ ಆಸ್ನೋಟಿಕರ್ಗೆ ಈಗ ಹಿನ್ನಡೆ ಆಗಿರುವಂತದ್ದು. ಆನಂದ್ ಆಸ್ನೋಟಿಕರ್ ಕಾರವಾರದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಕಾರವಾರ ಕ್ಷೇತ್ರದಲ್ಲಿ ಕಣದಲ್ಲಿರುವಂತಹ ಆನಂದ್ ಆಸ್ನೋಟಿಕರ್ ಈಗಾಗಲೇ ಹಿನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿ ಸತೀಶ್ ಶೈಲ್ಗೆ ಇಲ್ಲಿ ಮುನ್ನಡೆ ಆಗಿರುವಂತದ್ದನ್ನ ಗಮನಿಸಬೇಕು. ಜೊತೆಗೆ ಈಗ ಎಚ್.ಕೆ. ಪಾಟೀಲ್ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತದೆ. ಎಚ್.ಕೆ. ಪಾಟೀಲ್ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಎಚ್.ಕೆ. ಪಾಟೀಲ್ ಮುನ್ನಡೆಯನ್ನ ಕಾತ್ಕೊಂಡಿರುವಂತದ್ದು. ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರುವಂತಹ ಎಚ್.ಕೆ. ಪಾಟೀಲ್ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಆನೇಕಲ್ನಲ್ಲಿ ನಾರಾಯಣ ಸ್ವಾಮಿಗೆ ಈಗಾಗಲೇ ಮುನ್ನಡೆ ಸಿಕ್ಕಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆನೇಕಲ್ನಲ್ಲಿ ನಾರಾಯಣ ಸ್ವಾಮಿಗೆ ಈಗ ಮುನ್ನಡೆ ಆಗಿದೆ. ಆನೇಕಲ್ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ನಾರಾಯಣ ಸ್ವಾಮಿ ಈಗಾಗಲೇ ಮುನ್ನಡೆಯನ್ನ ಕಾತ್ಕೊಳ್ತಾರೆ. ನಾರಾಯಣ ಸ್ವಾಮಿಗೆ ಸುಮಾರು 765 ಮತಗಳಿಂದ ಮುನ್ನಡೆ ಇದೆ ಅನ್ನುವಂಥದ್ದು ಈಗಾಗಲೇ ಮಾಹಿತಿ ಸಿಕ್ಕಿದೆ. ನಾರಾಯಣ ಸ್ವಾಮಿ 765 ಮತಗಳಿಂದ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಆನೇಕಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸ್ವಾಮಿಗೆ ಮುನ್ನಡೆ ಸಿಕ್ಕಿದೆ. ಇನ್ನು ಜಿಲ್ಲೆವಾರು ಫಲಿತಾಂಶವನ್ನು ನಾವು ನೋಡ್ತಾ ಹೋಗೋಣ. ಜಿಲ್ಲೆವಾರು ಫಲಿತಾಂಶವನ್ನು ಗಮನಿಸ್ತಾ ಹೋದ್ರೆ ಬೆಳಗಾವಿ, ಮೊದಲನೇದಾಗಿ ಬೆಳಗಾವಿ ಮಾತಾಡಿದ್ರೆ ಬೆಳಗಾವಿಯಲ್ಲಿ 18 ಕ್ಷೇತ್ರಗಳೇನು ಬರುತ್ತೆ. ಇದರಲ್ಲಿ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಬಿಜೆಪಿ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ರೆ ಇತರರು 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಜೆಡಿಎಸ್ ಇನ್ನು ಖಾತೆ ಓಪನ್ ಮಾಡಿಲ್ಲ. ಕೆಜೆಪಿ ಹಾಗೆ ಬಿಎಸ್ಆರ್ ಕೂಡ ಇನ್ನೂ ಕೂಡ ಯಾವುದೇ ಕ್ಷೇತ್ರದಲ್ಲೂ ಮುನ್ನಡೆಯನ್ನು ಪಡ್ಕೊಂಡಿಲ್ಲ. ಒಟ್ಟಾರೆ ಬೆಳಗಾವಿಯಲ್ಲಿ 18 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4, ಬಿಜೆಪಿ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ. ಇದು ಬೆಳಗಾವಿಯ ವಿಚಾರ. ಇನ್ನು ನೆಕ್ಸ್ಟ್ ಜಿಲ್ಲೆಯನ್ನು ನಾವು ನೋಡೋಣ. ಬೇರೆ ಬೇರೆ ಜಿಲ್ಲೆಯಲ್ಲಿ ಜಿಲ್ಲಾವಾರು ಫಲಿತಾಂಶವನ್ನು ನಾವು ನಿಮಗೆ ನೀಡ್ತಾ ಇರುವಂಥದ್ದು. ಜಿಲ್ಲಾವಾರು ಯಾರ್ಯಾರು ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 18 ಕ್ಷೇತ್ರಗಳನ್ನು ನೀವು ನೋಡಿದ್ರಿ. ಸೊ ಈಗ ಒಟ್ಟಾರೆ ನೋಡ್ತಾ ಹೋದ್ರೆ ಲಕ್ಷ್ಮಣ್, ಒಂದು ಟ್ರೆಂಡ್ ಸೆಟ್ ಆಗ್ತಾ ಇದೆಯಾ ಅನ್ನುವಂಥದ್ದು. 45 ಕ್ಷೇತ್ರಗಳನ್ನು ನಾವು ನೋಡಿದ್ವಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾತ್ಕೊಂಡಿರುವಂಥದ್ದು. ಖಂಡಿತವಾಗಿ ಇದು ಮತ್ತೆ ಆರಂಭ, ಇದು ಟೂ ಮೆಚ್ಯೂರ್ ಏನು ಪ್ರೀ ಮೆಚ್ಯೂರ್ ಆಗುತ್ತೆ. ಆದ್ರೆ ಬಹುತೇಕ ಇನ್ನೊಂದು ಅರ್ಧ ಗಂಟೆ ವೇಟ್ ಮಾಡೋಣ. ಅಫ್ಜಲ್ಪುರದಲ್ಲಿ ಈಗಾಗಲೇ ಮಾಲಿಕಯ್ಯ ಗುತ್ತೇದಾರ್ ಹಿನ್ನಡೆ ಅನುಭವಿಸಿದ್ದಾರೆ ಅನ್ನುವಂಥದ್ದು ಈಗ ಕಾಣ್ತಾ ಇದೆ. ಅಫ್ಜಲ್ಪುರದಲ್ಲಿ ಈಗಾಗಲೇ ಹಿನ್ನಡೆ ಆಗಿರುವಂಥದ್ದು. ಕೆಜೆಪಿಯ MY ಪಾಟೀಲ್ ಈಗಾಗಲೇ ಮುನ್ನಡೆಯನ್ನ ಇಲ್ಲಿ ಪಡ್ಕೊಂಡಿದ್ದಾರೆ. ಮಾಲಿಕಯ್ಯ ಗುತ್ತೇದಾರ್ ಇಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಅಫ್ಜಲ್ಪುರದಲ್ಲಿ ಮಾಲಿಕಯ್ಯ ಗುತ್ತೇದಾರ್ಗೆ ಹಿನ್ನಡೆಯಾಗಿದೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಕೂಡ ಈಗಾಗಲೇ ಹಿನ್ನಡೆಯನ್ನ ಅನುಭವಿಸಿರುವಂಥದ್ದು. ರಾಜಾಜಿನಗರ ಕ್ಷೇತ್ರ ಜಿದ್ದಿನ ಒಂದು ಕಣ. ಇದರಲ್ಲಿ ಶೋಭಾ ಕರಂದ್ಲಾಜೆ ಹಿನ್ನಡೆಯನ್ನ ಪಡ್ಕೊಂಡಿದ್ರೆ ರಾಜಾಜಿನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಬಿಜೆಪಿನೂ ಇಲ್ಲ, ಕೆಜೆಪಿನೂ ಇಲ್ಲ. ಸೊ ಇಬ್ರು ಮಧ್ಯದಲ್ಲಿ ಈಗ ಕಾಂಗ್ರೆಸ್ ಮುನ್ನಡೆಯನ್ನ ಪಡ್ಕೊಂಡಿದೆ. ಸುರೇಶ್ ಕುಮಾರ್ ಹಾಗೆ ಶೋಭಾ ಕರಂದ್ಲಾಜೆ ಇಬ್ರಿಗೂ ಕೂಡ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮಂಜುಳಾ ನಾಯ್ಡು ಇಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಲಕ್ಷ್ಮಣ್, ನಾವು ಚರ್ಚೆ ಮಾಡ, ಯಾಕಂತಂದ್ರೆ ಈಗ ಒಳ ಸುಳಿ ಯಾರು ಬರ್ತಾರೆ ನಮ್ದು ಬಹುತೇಕ ನಾವು ಒಂದು ಅರ್ಧ ಗಂಟೆ 1 ಗಂಟೆ ವೇಟ್ ಮಾಡೋಣ. ಮೋಸ್ಟ್ಲಿ ಬಹುತೇಕ ಎಲ್ಲ ಘಟಾನುಘಟಿಗಳು ಇರ್ತಕ್ಕಂಥದ್ದು. ನಾವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಯಾಕಂದ್ರೆ 2004 1999 ಹೋದ್ರೆ ಬಹುತೇಕ ಕಾಂಗ್ರೆಸ್ 132 ಸ್ಥಾನ ಕೃಷ್ಣ ಅವ್ರ ನೇತೃತ್ವದಲ್ಲಿ ಗೆದ್ದಿರ್ತಕ್ಕಂಥದ್ದು. ಅವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನೀವು ಹೇಳೋ ಪ್ರಕಾರ ನೀವೆಲ್ಲ ಸೀಟನ್ನು ಹಾಕಕ್ಕಿರ್ತಕ್ಕಂಥ ಅವಕಾಶ 149 ಸೀಟ್ ಹಾಕಿದ್ರಿ ನೀವು. ಅಂದ್ರೆ ಅಂತ ಪರಿಸ್ಥಿತಿಯಲ್ಲಿ ಇದ್ದಂತ ಬಿಜೆಪಿ ಇವತ್ತು 110 ಸ್ಥಾನ ತೆಗೆದುಕೊಂಡಿದ್ರೆ. ಆದ್ರೆ ಇವತ್ತು ಯಾಕೆ ಈ ಪರಿಸ್ಥಿತಿ ಬಂತು? ಇಲ್ಲ, ಪ್ರಶ್ನೆ ಇದರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡಿದ್ರು.
ನಮ್ಮ ರಾಜ್ಯದ ಅಧ್ಯಕ್ಷರುಗಳು ಹೇಳಿದ್ದಾರೆ ಅನೇಕ ಬಾರಿ. ನಾವು ಈ ಬಾರಿ ಜನರ ಕ್ಷಮೆಯನ್ನೇ ಕೇಳಿದ್ದೇವೆ. ಸುಷ್ಮಾ ಸ್ವರಾಜ್ ಮಾತಾಡಬೇಕಾದ್ರೆ, ರಾಜನಾಥ್ ಸಿಂಗ್ ಮಾತಾಡಬೇಕಾದ್ರೆ ನೇರವಾಗಿ ಹೇಳಿದ್ರು, हमको इस बात का खेद है, पिछले बार आपने हमको इतना बड़ा वोट दिया, जिताया, इसके बावजूद भी हमारे लीडर जो यहाँ सत्ता पे आए हैं उन्होंने झगड़ा किया, उन्होंने झगड़ा किया और इसके लिए हमारे मन में खेद है. ಈ ಪ್ರಶ್ನೆ ಇರ್ತಕ್ಕಂಥದ್ದು ಪ್ರಭಾಕರ್, ಆ ಲೀಡರ್ ಯಾರು, ಯಾರ ನೇತೃತ್ವ ಚುನಾವಣೆಗೆ ಹೋದ್ರಿ ಅನ್ನುವಂಥದ್ದು ಕೂಡ ಇಲ್ಲಿ ಸರ್ ಪ್ರಶ್ನೆನೇ ಇಲ್ಲ. ನಾವು ನೇರವಾಗಿ ಹೇಳಿರುವಂತದ್ದು ಯಡಿಯೂರಪ್ಪನವ್ರ ಬಗ್ಗೆ. ಈಗ ಯಡಿಯೂರಪ್ಪ ನೋಡಿ, ಯಡಿಯೂರಪ್ಪ ಫ್ಯಾಕ್ಟರ್ ಡೆಫಿನೆಟ್ಲಿ ಅರೈಸಸ್, ಅದರ ಬಗ್ಗೆ ಅನುಮಾನ ಇಲ್ಲ. ಈಗ ನೀವು ಈಗ 1999ನಲ್ಲಿ 21% ತಗೊಂಡು 149 ಸೀಟ್ ಅವರು ಹಾಕಿದ್ರು. ಅದೇ ರೀತಿ 41% ತಗೊಂಡ ಕಾಂಗ್ರೆಸ್ 132 ಸೀಟ್ ತಗೊಂಡು, ಹೌದು 24% ನಾವು ತಗೊಂಡವ್ರು 46 ಸೀಟ್ ತಗೊಂಡು. ಅಲ್ಲಿ ಇಬ್ರು ಅವಾಗ ಜೆಡಿಯು ಮತ್ತು ಜೆಡಿಎಸ್ ಎರಡು ಪಾರ್ಟಿ ಆಯ್ತು. ಜನತಾ ಪರಿವಾರ ಅಂತ ಇಟ್ಕೊಳ್ಳಿ, ಜನತಾ ಪರಿವಾರ ಅಂತ ಇಟ್ಕೊಳ್ಳಿ. ಈಗ ಬಂದಾಗ ಇದೇ ಎಮರ್ಜೆನ್ಸಿ ಆದ್ಮೇಲೆ 1978ನಲ್ಲಿ ಫಸ್ಟ್ ಟೈಮ್ ನಾವು ನಿಮ್ದು ಇಂಟ್ರೆಸ್ಟಿಂಗ್ ಏನಂದ್ರೆ ಅವಾಗ 10.5% ಓಟ್ ತಗೊಂಡಿದ್ರು ಜೆಡಿಎಸ್. ಅವಾಗ 10 ಸೀಟ್ ಗೆದ್ದಿದ್ರು, 203 ಸ್ಥಾನಗಳ ಸ್ಪರ್ಧೆ ಮಾಡಿದ್ರೆ. ಆದ್ರೆ ಜೆಡಿಯು ಅವಾಗ ಜೆ ಎಚ್ ಪಟೇಲ್, ಬೈರೇಗೌಡರು, ನಾಗೇಗೌಡರು ಎಲ್ಲ ಆ ಕಡೆ ಇದ್ರು. ನೀವು ಜೆಡಿಎಸ್ ಅಲ್ಲಿ ಇದ್ರ ಅನ್ಸುತ್ತೆ? ಇಲ್ಲ, ಜೆಡಿಯು ಅಲ್ಲಿ ಇದ್ರು. ನನ್ನ ಪ್ರಕಾರ ಜೆಡಿಯು ಅಲ್ಲಿ ಇದ್ರು. ಅವಾಗ 18 ಸ್ಥಾನ ಜೆಡಿಯು ಪಡೆದಿತ್ತು. 112 ಕ್ಷೇತ್ರಗಳಲ್ಲಿ ತಾವು ಸ್ಪರ್ಧೆ ಮಾಡಿದ್ರೆ 13.5% ಓಟ್ ತಗೊಂಡಿದ್ರು. ಪರ್ಸೆಂಟೇಜ್ ಕಮ್ಮಿ ಇದ್ರು ಕೂಡ ಓಟ್ ಸೀಟ್ ಚೆನ್ನಾಗಿ. ಒಟ್ಟಾರೆ ಈಗ ವರ್ತೂರ್ ಪ್ರಕಾಶ್ ಅವರು ಮುನ್ನಡೆಯನ್ನ ಕಾತ್ಕೊಂಡಿರುವಂತದ್ದು ಗೊತ್ತಾಗ್ತದೆ. ಕೋಲಾರ 2ನೇ ಸುತ್ತಿನ ಮತ ಎಣಿಕೆ ಈಗ ಮುಕ್ತಾಯವಾಗಿರುವಂತದ್ದು. 2ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿರುವಂತಹ ವರ್ತೂರ್ ಪ್ರಕಾಶ್ ಮುನ್ನಡೆಯನ್ನ ಇಲ್ಲಿ ಕಾತ್ಕೊಂಡಿದ್ದಾರೆ. 1500 ಮತಗಳಿಂದ ಈಗ ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ ವರ್ತೂರ್ ಪ್ರಕಾಶ್. ಇನ್ನು ಯು ಟಿ ಖಾದರ್ ಕೂಡ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಯು ಟಿ ಖಾದರ್ ಈಗಾಗಲೇ ಮುನ್ನಡೆಯನ್ನ ಕಾತ್ಕೊಂಡಿರುವಂತದ್ದು. ಮಂಗಳೂರಿನಲ್ಲಿ ಯು ಟಿ ಖಾದರ್ ಭಾರಿ ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಯು ಟಿ ಖಾದರ್ಗೆ 8,867 ಮತಗಳಿಂದ ಮುನ್ನಡೆ ಆಗಿರುವಂತದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. 8,867 ಮತಗಳಿಂದ ಯು ಟಿ ಖಾದರ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಮಂಗಳೂರಿನಲ್ಲಿ ಯು ಟಿ ಖಾದರ್ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಈಗ ಚರ್ಚೆ ಮಾಡಬಹುದು. ಈಗ ಅಫಿಷಿಯಲ್ ಮಾತಾಡಬಹುದು. ಅಂಚೆ ಮತ ಮುಗೀತು. ಗೋಪಾಲ ಸ್ವಾಮಿ ಬಹುತೇಕ ನಾವು ಈ ಚರ್ಚೆ ಶುರು ಮಾಡಬಹುದು. ನಿಮ್ಗೆ ಉಳ್ಳಾಲದಲ್ಲಿ ಒಳ್ಳೆ ಲೀಡ್ ಸಿಗ್ತಾ ಇದೆ. ಬಹುತೇಕ ನೀವು ಆ ಕ್ಷೇತ್ರದ ಮೇಲೆ ವಿಶ್ವಾಸ ಕೂಡ ವ್ಯಕ್ತಪಡಿಸಬಹುದು ಈಗಿನ ಹಂತದಲ್ಲಿ. ಇಲ್ಲ, ಮೊದಲಿಂದಲೂ ಉಳ್ಳಾಳ ಕಾಂಗ್ರೆಸ್ ಪರವಾಗೇ ಇದೆ. ಯಾಕೆಂದ್ರೆ ಫಾದರ್ ಇದಿರಲ್ಲ, ಫರೀದ್ ಅವ್ರು ಕೂಡ 2-3 ಸಾರಿ ಗೆದ್ದು ಬಂದಿದ್ರಲ್ಲಿ. 3 ಸಲ ಗೆದ್ದು. ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಇಲ್ಲಿಂದ ಶುರು ಆಗುತ್ತೆ. ಜಯರಾಮ್ ಅವರೇ, ಇಲ್ಲ ನಾವು ಕರಾವಳಿ ಪ್ರದೇಶ ಈ ಸಲ ಒಂದು ರೀತಿ ಬಾಗಿಲು ತೆಗೆದ್ರೆ ಬಹಳ ಒಳ್ಳೇದು. ಯಾಕೆಂದ್ರೆ ಆ ಬಾಗಿಲು ತೆಗಿ ಶೇಷಮ್ಮ ಅಂತ ಕತೆ ಆತರನ ಶೇಷಮ್ಮನ ಕತೆ ಅಲ್ಲ. ಇಲ್ಲ ಜಯರಾಮ್ ಅವರೇ, ನಾನು 78ರಲ್ಲಿ ಗೆದ್ದಾಗ್ಲೂ ಕೂಡ 100% ಕರಾವಳಿ ಪ್ರದೇಶದಲ್ಲಿ 9 ಜನ ಶಾಸಕರು ಬಂದಿದ್ರಿ. ಮಂಗಳೂರು ಉಡುಪಿಯಿಂದ 9 ಜನ. ಅಲ್ಲ, ಈಗ ಮಂಗಳೂರು ಉಡುಪಿಯಲ್ಲಿ ಹೆಚ್ಚು 12 ಸೀಟ್ ಬರುತ್ತೆ. ಈಗ 12ರಲ್ಲಿ ನಿಮ್ಗೆ ಎಷ್ಟು? 13ರಲ್ಲಿ ನಿಮ್ಗೆ ಹೋಪ್ಸ್ ಇರೋದು ಎಷ್ಟು? ಈಗ ಒಂದು ನೀವು ಹೇಳ್ತಾ ಇರೋದು ಇದು ಉಳ್ಳಾಲದು ಹೆಚ್ಚು ಕಮ್ಮಿ ನಿಮ್ಗೆ ಕ್ಲಾರಿಟಿ ಆಗ್ಬೋದು. 50-50 ಬರ್ಬೋದು ಅನ್ಸುತ್ತೆ. ಇಲ್ಲ ಜಾಸ್ತಿನೇ ಬರುತ್ತೆ. 9 ಹತ್ತತ್ರ 9 ಬರ್ಬೋದು. ಇಲ್ಲ 78ರಲ್ಲೂ ಇದೇ ಟ್ರೆಂಡ್ ಅಲ್ಲಿ. ಜಯರಾಮ್ ಅವರು, ಈಗ ಕರಾವಳಿ 79ರಲ್ಲಿ ಬಿಜೆಪಿನೇ ಬಿಜೆಪಿಯ ಭದ್ರಕೋಟೆ ಅಂತಾನೆ ಆಗಿತ್ತು ಕಳೆದ 1.5 ದಶಕದಿಂದ. ಈಗಿನ ಲೋಕಲ್ ಬಾಡಿ ಚುನಾವಣೆ ಲೋಕಲ್ ಬಾಡಿ ಫಲಿತಾಂಶ ನೋಡಿದ್ವಿ. ಈಗಿನ ಟ್ರೆಂಡ್ ನೋಡ್ತಾ ಇದ್ವಿ. ಬಹುತೇಕ ಕರಾವಳಿಯಲ್ಲಿ ಕೂಡ ಭಾಜಪಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುತ್ತೆ ಅನ್ಸುತ್ತಾ? ಅಲ್ಲಿ ಕರಾವಳಿ ಪ್ರದೇಶದಲ್ಲಿ ಯಾವಾಗಲೂ ಸ್ವಿಂಗ್ಸ್ ಎಲೆಕ್ಷನ್ಸು. ಕಾಂಗ್ರೆಸ್ ಬರಬೇಕು, ಇಲ್ಲಾಂದ್ರೆ ಬಿಜೆಪಿಗೆ ಬರಬೇಕು. ಆದರೆ ಬಿಜೆಪಿ ಹಿಂದೆ ಇರಲಿಲ್ಲ, ಅಲ್ಲಿ ಆ ಪಕ್ಷನೇ ಇರಲಿಲ್ಲ. ಇತ್ತೀಚಿನ ಒಂದು 94ರಿಂದ ಎಲೆಕ್ಷನಿಂದ ಬಿಜೆಪಿ 83ರಿಂದನೇ ಅಂತ ಹೇಳ್ಬೋದು. 83ರಲ್ಲಿ ಫಸ್ಟ್ ಟೈಮ್ 83ರಲ್ಲಿ ಬಂತು ಅಲ್ಲಿ. ಅಲ್ಲ, ಒಂದು ನಿಮಿಷ ಇಲ್ಲ, 83ರಲ್ಲಿ ಅವರು 7% ತಗೊಂಡು 18 ಸೀಟ್ ಬಂತು. 18 ಸೀಟ್ ಬಂತು. ಆದ್ರೆ ಆಮೇಲೆ ಬಂದಾಗಲೇ ರಾಮಕೃಷ್ಣ ಹೆಗಡೆ ಅವರು ಜೊತೆ ಸೇರಿದ್ರು. ಬೇರೆ ಬೇರೆ ರೈತ ಸಂಘಟನೆ ಎಲ್ಲ ಒಟ್ಟಿಗೆ ಸಪೋರ್ಟ್ ಮಾಡಿದ್ರಲ್ಲ ಮನಸ್ಸಿದ್ರೆ ಬಂದೆ. ಈಗ ಡಿಸ್ಟ್ರಿಕ್ಟ್ ವೈಸ್ ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಬರುವಂತಹ 18 ಕ್ಷೇತ್ರಗಳ ಪೈಕಿ ಈಗಾಗಲೇ ಕಾಂಗ್ರೆಸ್ 6ರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಬಿಜೆಪಿ 6ರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಇತರರು 2 ಸ್ಥಾನದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ.
ಇನ್ನು ಬಾಗಲಕೋಟೆಯಲ್ಲಿ ನೋಡ್ತಾ ಹೋದರೆ ಬಾಗಲಕೋಟೆ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2 ಹಾಗೆ ಬಿಜೆಪಿ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದೆ. ಇನ್ನು ಬಿಜಾಪುರಕ್ಕೆ ಬರೋಣ. ಬಿಜಾಪುರದಲ್ಲಿ ಬರುವಂತಹ 8 ಕ್ಷೇತ್ರಗಳ ಪೈಕಿ ಈಗಾಗಲೇ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಗುಲ್ಬರ್ಗ 9 ಕ್ಷೇತ್ರಗಳ ಪೈಕಿ ಈಗಾಗಲೇ ಕಾಂಗ್ರೆಸ್ 2ರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿರುವಂಥದ್ದು. ಹಾಗೆ ಬಿಜೆಪಿ 1ರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ರೆ ಜೆಡಿಎಸ್ ಹಾಗೂ ಕೆಜೆಪಿ ಕೂಡ ಒಂದೊಂದು ಸ್ಥಾನದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದೆ. ಯಾದಗಿರಿಗೆ ಬರೋಣ. ಯಾದಗಿರಿಯಲ್ಲಿ ಬರುವಂತಹ 4 ಕ್ಷೇತ್ರಗಳ ಪೈಕಿ ಈಗ ಕೆಜೆಪಿ ಮಾತ್ರ ಒಂದು ಸ್ಥಾನದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿರುವಂಥದ್ದು. ಇದುವರೆಗೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಿಂದ ಯಾರು ಕೂಡ ಮುನ್ನಡೆಯನ್ನ ಇಲ್ಲಿ ದಾಖಲಿಸಿಲ್ಲ. ಒಟ್ಟಾರೆ ಯಾದಗಿರಿಯಲ್ಲಿ ಕೆಜೆಪಿ ಅಂತೂ ಒಂದು ಸ್ಥಾನದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಬೀದರಿಗೆ ಬರೋಣ. ಬೀದರ್ನ 6 ಕ್ಷೇತ್ರಗಳ ಪೈಕಿಯೂ ಕೂಡ ಕೆಜೆಪಿ ಒಂದು ಸ್ಥಾನದಲ್ಲಿ ಇಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಕೆಜೆಪಿ ಅಭ್ಯರ್ಥಿ ಇಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ರಾಯಚೂರಿಗೆ ಬಂದರೆ ರಾಯಚೂರಿನ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. ಜೆಡಿಎಸ್ ಕೂಡ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನು ಸಾಧಿಸಿದೆ. ಇನ್ನು ಕೊಪ್ಪಳಕ್ಕೆ ಬಂದರೆ ಕೊಪ್ಪಳದಲ್ಲಿ 5 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆ, ಜೆಡಿಎಸ್ 1 ಹಾಗೆ ಕೆಜೆಪಿ ಕೂಡ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನು ಇಲ್ಲಿ ಪಡ್ಕೊಂಡಿದೆ. ಗದಗದಲ್ಲಿ ಬರುವಂತಹ 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದೆ. ಬಿಜೆಪಿ ಕೂಡ 1 ಕ್ಷೇತ್ರದಲ್ಲಿ ಈಗ ಮುನ್ನಡೆಯನ್ನ ಪಡೆದಿದೆ. ಇನ್ನು ಧಾರವಾಡಕ್ಕೆ ಬಂದರೆ ಧಾರವಾಡದಲ್ಲಿ ಬರುವಂತಹ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4 ಸ್ಥಾನ, ಬಿಜೆಪಿ 2 ಸ್ಥಾನದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದೆ. ಉತ್ತರ ಕನ್ನಡದಲ್ಲಿ 6 ಕ್ಷೇತ್ರಗಳು ಬರುತ್ತವೆ. ಇಲ್ಲಿ ಕಾಂಗ್ರೆಸ್ 1 ಕ್ಷೇತ್ರ, ಜೆಡಿಎಸ್ 1 ಕ್ಷೇತ್ರ ಹಾಗೆ ಇತರರು 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡೆದಿದ್ದಾರೆ. ಹಾವೇರಿ ಡಿಸ್ಟ್ರಿಕ್ಟ್ಗೆ ಬಂದರೆ ಹಾವೇರಿಯಲ್ಲಿರುವಂತಹ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2, ಬಿಜೆಪಿ 1 ಹಾಗೆ ಕೆಜೆಪಿ 1 ಸ್ಥಾನದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದಿದ್ದಾರೆ. ಇನ್ನು ಬಳ್ಳಾರಿಗೆ ಬರೋಣ. ಬಳ್ಳಾರಿಯಲ್ಲಿ 9 ಕ್ಷೇತ್ರಗಳ ಪೈಕಿ ಜೆಡಿಎಸ್ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನು ಪಡೆದಿದ್ರೆ, ಬಿಎಸ್ಆರ್ ಕೂಡ 2 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿದೆ. ಚಿತ್ರದುರ್ಗಕ್ಕೆ ಬರೋಣ. ಚಿತ್ರದುರ್ಗದ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 4 ಕ್ಷೇತ್ರಗಳು, ಬಿಜೆಪಿ 1 ಕ್ಷೇತ್ರ, ಜೆಡಿಎಸ್ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದಿದೆ. ದಾವಣಗೆರೆ ಬರೋಣ. ದಾವಣಗೆರೆ ಜಿಲ್ಲೆಯಲ್ಲಿ 8 ಕ್ಷೇತ್ರಗಳು ಬರುತ್ತವೆ. ಇಲ್ಲಿ ಕಾಂಗ್ರೆಸ್ 7 ಕ್ಷೇತ್ರಗಳು ಹಾಗೆ ಬಿಜೆಪಿ ಇಲ್ಲ, ಜೆಡಿಎಸ್ 1 ಕ್ಷೇತ್ರದಲ್ಲಿ ಇಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಇನ್ನು ಶಿವಮೊಗ್ಗಕ್ಕೆ ಬಂದರೆ ಶಿವಮೊಗ್ಗದಲ್ಲಿ 7 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1 ಕ್ಷೇತ್ರ, ಜೆಡಿಎಸ್ 2 ಕ್ಷೇತ್ರ ಹಾಗೆ ಕೆಜೆಪಿ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿದೆ. ಉಡುಪಿಯಲ್ಲಿ ಬರುವ 5 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2, ಬಿಜೆಪಿ 2 ಹಾಗೆ ಇತರರು 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡೆದಿದ್ದಾರೆ. ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬರೋಣ. 5 ಕ್ಷೇತ್ರಗಳ ಪೈಕಿ ಚಿಕ್ಕಮಗಳೂರಿನಲ್ಲಿ ಬರುವ 5 ಕ್ಷೇತ್ರಗಳ ಪೈಕಿ ಜೆಡಿಎಸ್ 2 ಕ್ಷೇತ್ರಗಳಲ್ಲಿ ಮಾತ್ರ ಇಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿರುವಂಥದ್ದು ಬಿಟ್ಟರೆ ಇದುವರೆಗೂ ಬೇರೆ ಯಾವುದು ಪಕ್ಷದ ಅಭ್ಯರ್ಥಿಗಳು ಮುನ್ನಡೆಯನ್ನ ಇಲ್ಲಿ ಪಡ್ಕೊಂಡಿಲ್ಲ. ತುಮಕೂರಿಗೆ ಬರೋಣ. ತುಮಕೂರಿನಲ್ಲಿ 11 ಕ್ಷೇತ್ರಗಳು ಬರುತ್ತವೆ. ಇಲ್ಲಿ ಕಾಂಗ್ರೆಸ್ 2 ಕ್ಷೇತ್ರ, ಬಿಜೆಪಿ 2, ಜೆಡಿಎಸ್ 3 ಕ್ಷೇತ್ರದಲ್ಲಿ ಇಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರ. ಚಿಕ್ಕಬಳ್ಳಾಪುರದಲ್ಲಿ ಬರುವಂತಹ 5 ಕ್ಷೇತ್ರಗಳನ್ನು ನೋಡೋಣ. ಕಾಂಗ್ರೆಸ್ 3 ಕ್ಷೇತ್ರ ಹಾಗೆ ಜೆಡಿಎಸ್ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿದೆ. ಕೋಲಾರ ಜಿಲ್ಲೆಗೆ ಬಂದರೆ ಕೋಲಾರದಲ್ಲಿರುವಂತಹ 6 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 1, ಬಿಜೆಪಿ 1, ಜೆಡಿಎಸ್ 1 ಹಾಗೆ ಇತರರು 2 ಸ್ಥಾನದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಬೆಂಗಳೂರಿಗೆ ಬಂದರೆ ಬೆಂಗಳೂರಿನಲ್ಲಿ ಬರುವಂತಹ 28 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 5, ಬಿಜೆಪಿ 8, ಜೆಡಿಎಸ್ 4 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರಕ್ಕೆ ಬರೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ 4 ಕ್ಷೇತ್ರಗಳು ಬರುತ್ತವೆ. ಇಲ್ಲಿ ಬಿಜೆಪಿ 1 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡೆದಿದೆ. ರಾಮನಗರದಲ್ಲಿ 4 ಕ್ಷೇತ್ರಗಳಿವೆ. ಇಲ್ಲಿ ಕಾಂಗ್ರೆಸ್ 1, ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿದೆ. ಮಂಡ್ಯ ಜಿಲ್ಲೆಯಲ್ಲಿ 7 ಕ್ಷೇತ್ರಗಳಿವೆ. ಇದರಲ್ಲಿ ಕಾಂಗ್ರೆಸ್ 1 ಹಾಗೆ ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದೆ.
ಹಾಸನ ಜಿಲ್ಲೆಗೆ ಬಂದ್ರೆ 7 ಕ್ಷೇತ್ರಗಳು, ಇಲ್ಲಿ ಕಾಂಗ್ರೆಸ್ 2 ಹಾಗೆ ಜೆಡಿಎಸ್ನ 4 ಅಭ್ಯರ್ಥಿಗಳು ಈಗಾಗಲೇ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ 8 ಕ್ಷೇತ್ರಗಳು ಬರುತ್ತವೆ. ಇಲ್ಲಿ ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಬಿಜೆಪಿ 1 ಕ್ಷೇತ್ರದಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿದೆ. ಕೊಡಗಿನಲ್ಲಿ 2 ಕ್ಷೇತ್ರಗಳಿವೆ. ಇದರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಒಂದೊಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಇನ್ನು ಮೈಸೂರಿನಲ್ಲಿ 11 ಕ್ಷೇತ್ರಗಳಿವೆ. ಇದರಲ್ಲಿ ಕಾಂಗ್ರೆಸ್ 4, ಜೆಡಿಎಸ್ 4 ಸ್ಥಾನದಲ್ಲಿ ಈಗಾಗಲೇ ಮುನ್ನಡೆಯನ್ನ ಕಾದ್ಕೊಂಡಿದೆ. ಇದರಲ್ಲಿ ಒಂದು ಪಿರಿಯಾಪಟ್ಟಣ ಕ್ಷೇತ್ರ ಮಾತ್ರ ಹೊರತುಪಡಿಸಿ, ಯಾಕಂದ್ರೆ 223 ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆದಿದ್ದು, ಪಿರಿಯಾಪಟ್ಟಣ ಕ್ಷೇತ್ರಕ್ಕೆ ಇದುವರೆಗೂ ಎಲೆಕ್ಷನ್ ನಡೆಯಲಿಲ್ಲ, ಮುಂದೂಡಲಾಗಿದೆ. ಚಾಮರಾಜನಗರ 4 ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಈಗಾಗಲೇ ಮುನ್ನಡೆಯನ್ನ ಪಡೆದುಕೊಂಡಿದೆ. ಇದೆಷ್ಟು ಜಿಲ್ಲಾವಾರು ಒಂದು ಮುನ್ನಡೆ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈಗ ಈಶ್ವರಪ್ಪ ಅವರಿಗೆ ಭಾರಿ ಹಿನ್ನಡೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಶಿವಮೊಗ್ಗ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಸನ್ನ ಕುಮಾರ್ ಅವರು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಆ ಮೂಲಕ ಇಲ್ಲಿ ಬಿಜೆಪಿಯ ಕೆಎಸ್ ಈಶ್ವರಪ್ಪ ಅವರಿಗೆ ಹಿನ್ನಡೆಯಾಗಿದೆ. ಬಿಜೆಪಿಯ ಅಭ್ಯರ್ಥಿ ಈಶ್ವರಪ್ಪ 3ನೇ ಸ್ಥಾನಕ್ಕೆ ಇಲ್ಲಿ ತಳ್ಳಲ್ಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಇರುವಂಥದ್ದು. ಬಿಜೆಪಿಯ ಅಭ್ಯರ್ಥಿ ಈಶ್ವರಪ್ಪ ಅವರು, ಕಾಂಗ್ರೆಸ್ನ ಪ್ರಸನ್ನ ಕುಮಾರ್ ಅವರು 4913, ಕೆಜೆಪಿಯ ರುದ್ರೇಗೌಡ 3906 ಮತಗಳನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ಅದೇ ಬಿಜೆಪಿಯ ಈಶ್ವರಪ್ಪ ಅವರಿಗೆ ಕೇವಲ 2591 ಮತಗಳು ಮಾತ್ರ ಲಭ್ಯವಾಗಿವೆ. ಸೊ ಪ್ರಸನ್ನ ಕುಮಾರ್ ಅವರು 1007 ಮತಗಳಿಂದ ಇಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಆ ಮೂಲಕ ಈಗಾಗಲೇ ಕೆಎಸ್ ಈಶ್ವರಪ್ಪ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಹಾಗೆ ಕಾಂಗ್ರೆಸ್ನ ಮತ್ತೊಬ್ಬ ಅಭ್ಯರ್ಥಿ ದಿನೇಶ್ ಗುಂಡೂರಾವ್ ಅವರ ಬಗ್ಗೆ ಹೇಳೋದಾದ್ರೆ, ದಿನೇಶ್ ಗುಂಡೂರಾವ್ ಅವರು ಹಿನ್ನಡೆಯನ್ನ ಇಲ್ಲಿ ಅನುಭವಿಸಿದ್ದಾರೆ. ಗಾಂಧಿನಗರದ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತಹ ದಿನೇಶ್ ಗುಂಡೂರಾವ್ ಈಗ ಹಿನ್ನಡೆಯಾಗಿದೆ. ಗಾಂಧಿನಗರದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ಹಿನ್ನಡೆಯಾಗಿರುವಂಥದ್ದು. ಇಲ್ಲಿ ಬಿಜೆಪಿಯ ಪಿಸಿ ಮೋಹನ್ ಅವರು ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಇನ್ನು ಮುರುಗೇಶ್ ನಿರಾಣಿ ಅವರ ವಿಚಾರಕ್ಕೆ ಬರೋಣ. ಮುರುಗೇಶ್ ನಿರಾಣಿ ಅವರು ಈಗಾಗಲೇ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ ಅನ್ನುವಂಥದ್ದು. ಬೀಳಿಗೆಯಲ್ಲಿ ಮುರುಗೇಶ್ ನಿರಾಣಿಗೆ ಅದರ ಹಿನ್ನಡೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಈಗ ಸ್ಪಷ್ಟವಾಗ್ತದೆ. ಬೀಳಿಗೆಯಲ್ಲಿ ಮುರುಗೇಶ್ ನಿರಾಣಿ ಹಿನ್ನಡೆ ಅನುಭವಿಸಿದ್ದಾರೆ. ಕಾಂಗ್ರೆಸ್ನ ಜಿಟಿ ಪಾಟೀಲ್ಗೆ ಇಲ್ಲಿ ಮುನ್ನಡೆ ಆಗಿರುವಂಥದ್ದು. ಮುರುಗೇಶ್ ನಿರಾಣಿ ಅವರು ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಕೂಡ ಈಗ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಮುನ್ನಡೆಯಲ್ಲೇ ಮುಂದುವರಿತಾ ಇರುವಂತಹ ಡಿ ಕೆ ಶಿವಕುಮಾರ್ ಈಗಲೂ ಕೂಡ ಮುನ್ನಡೆಯಲ್ಲೇ ಇದ್ದಾರೆ. ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಜೆಡಿಎಸ್ನ ಅಭ್ಯರ್ಥಿ ವಿಜಯ್ ಸಿಂಧ್ಯಾಗೆ ಇಲ್ಲಿ ಹಿನ್ನಡೆ ಆಗಿರುವಂಥದ್ದನ್ನು ಗಮನಿಸಬಹುದು. ಸಿಂಧ್ಯಾ ಅವರ ವಿರುದ್ಧ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಇನ್ನು ಧರಮ್ ಸಿಂಗ್ ಅವರ ಪುತ್ರ ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಜೇವರ್ಗಿಯಲ್ಲಿ ಕಣಕ್ಕಿಳಿದಿರುವಂತಹ ಡಾಕ್ಟರ್ ಅಜಯ್ ಸಿಂಗ್ ಈಗ ಹಿನ್ನಡೆಯನ್ನ ಅನುಭವಿಸಿದ್ದಾರೆ. ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವಂತಹ ಡಾಕ್ಟರ್ ಅಜಯ್ ಸಿಂಗ್, ಧರಮ್ ಸಿಂಗ್ ಅವರ ಪುತ್ರ ಹಿನ್ನಡೆ ಅನುಭವಿಸಿದ್ದಾರೆ. ಇಲ್ಲಿ ಜೆಡಿಎಸ್ನ ಕೇದಾರಲಿಂಗಯ್ಯ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಆದರೆ ಮತ್ತೊಬ್ಬ ಸೀನಿಯರ್ ಲೀಡರ್ನ ಪುತ್ರರಾಗಿರುವಂತಹ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಇಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಮುನ್ನಡೆಯಾಗಿದೆ. ಇನ್ನು ಜೆಡಿಎಸ್ನ ವೈಎಸ್ವಿ ದತ್ತ ಈಗಾಗಲೇ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ವೈಎಸ್ವಿ ದತ್ತಾಗೆ ಇಲ್ಲಿ ಮುನ್ನಡೆಯಾಗಿದೆ. ಕಡೂರು ಕ್ಷೇತ್ರದಿಂದ ಕಣಕ್ಕಿಳಿದಿರುವಂತಹ ವೈಎಸ್ವಿ ದತ್ತ ಈಗಾಗಲೇ ಮುನ್ನಡೆಯನ್ನ ಕಾದ್ಕೊಂಡಿರುವಂಥದ್ದು. ಜೆಡಿಎಸ್ ನಿಂದ ಕಣಕ್ಕಿಳಿದಿರುವಂತಹ ವೈಎಸ್ವಿ ದತ್ತ ಮುನ್ನಡೆಯನ್ನ ಇಲ್ಲಿ ಸಾಧಿಸಿದ್ದಾರೆ. 933 ಮತಗಳಿಂದ ದತ್ತಾಗೆ ಮುನ್ನಡೆಯಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಅವರಿಗೆ ಅಲ್ಪ ಮತದ ಮುನ್ನಡೆ ಸಿಕ್ಕಿರುವಂಥದ್ದು. ಕೇವಲ 8 ಮತಗಳಿಂದ ಸಿಟಿ ರವಿ ಮುನ್ನಡೆಯನ್ನ ಇಲ್ಲಿ ಪಡ್ಕೊಂಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಗೆ ಅಲ್ಪ ಮುನ್ನಡೆ ಮಾತ್ರ ಸಿಕ್ಕಿದೆ. ಕೇವಲ 8 ಮತಗಳಿಂದ ಮಾತ್ರ ಸಿಟಿ ರವಿ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ರಾಮನಗರಕ್ಕೆ ಬರೋಣ. ರಾಮನಗರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಇನ್ನು ಕೂಡ ಮುನ್ನಡೆಯಲ್ಲೇ ಇರುವಂತಹ ಎಚ್ ಡಿ ಕುಮಾರಸ್ವಾಮಿ. ರಾಮನಗರದಲ್ಲಿ 2ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯವಾಗಿದೆ. 2ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಇನ್ನು ಹೊಳೆನರಸೀಪುರಕ್ಕೆ ಬರೋಣ. ಹೊಳೆನರಸೀಪುರದಲ್ಲಿ ರೇವಣ್ಣ ಅವರು ಮುನ್ನಡೆಯನ್ನ ಪಡೆದುಕೊಂಡಿದ್ದಾರೆ. ಎಚ್ ಡಿ ರೇವಣ್ಣ ಮುನ್ನಡೆಯನ್ನ ಕಾದ್ಕೊಂಡಿದ್ದಾರೆ. ಹೊಳೆನರಸೀಪುರದಲ್ಲಿ
ಜೆಡಿಎಸ್ನಿಂದ ಕಣಕ್ಕಿಳಿದಿರುವಂತಹ HD ರೇವಣ್ಣ ಮುನ್ನಡೆಯನ್ನ ಕಾದ್ಕೊಳ್ತಾರೆ. ತಮ್ಮ ಸಮೀಪ ಸ್ಪರ್ಧಿ ಕಾಂಗ್ರೆಸ್ನ ಅನುಪಮ ಅವರಿಗಿಂತ ಮುನ್ನಡೆಯನ್ನ ಕಾದ್ಕೊಂಡಿರುವಂತಹ HD ರೇವಣ್ಣ. ಇನ್ನು ಸಿಎಂ ಉದಾಸಿಗೆ ಈಗ ಮುನ್ನಡೆ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ನಮಗೆ ಬರ್ತಾ ಇದೆ. ಮುನ್ನಡೆ ಕಾದ್ಕೊಂಡಿರುವಂತಹ ಸಿಎಂ ಉದಾಸಿ ಹಾನಗಲ್ನಲ್ಲಿ ಕೆಜೆಪಿಯ ಅಭ್ಯರ್ಥಿಯಾಗಿರುವಂತಹ ಉದಾಸಿ ಈಗ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಹೊಸಕೋಟೆಗೆ ಬಂದರೆ ಹೊಸಕೋಟೆಯಲ್ಲಿ BN ಬಚ್ಚೇಗೌಡ ಅವರು ಕೂಡ ಈಗಾಗಲೇ ಮುನ್ನಡೆಯನ್ನ ಪಡ್ಕೊಳ್ತಾರೆ. ಹೊಸಕೋಟೆಯ ಅಭ್ಯರ್ಥಿಯಾಗಿರುವಂತಹ BN ಬಚ್ಚೇಗೌಡ ಈಗಾಗಲೇ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಹೊಸಕೋಟೆಯಲ್ಲಿ BN ಬಚ್ಚೇಗೌಡರಿಗೆ ಮುನ್ನಡೆಯಾಗಿದೆ. ಓವರಾಲ್ ಈಗಿನ ಟ್ರೆಂಡ್ ನಾವು ನೋಡ್ತಾ ಹೋಗೋಣ. ಯಾವ ಪಕ್ಷಕ್ಕೆ ಹೆಚ್ಚಿನ ಒಂದು ಮುನ್ನಡೆ ಸಿಕ್ಕಿದೆ ಅನ್ನುವಂಥದ್ದು ಓವರಾಲ್ ಗಮನಿಸಿದ್ರೆ ನಿಖರವಾದಂತಹ ಸ್ಪಷ್ಟವಾದಂತಹ ಒಂದು ಮಾಹಿತಿ. ಕಾಂಗ್ರೆಸ್ 82 ಸ್ಥಾನಗಳಲ್ಲಿ ಈಗ ಮುನ್ನಡೆ ಪಡೆದುಕೊಂಡಿದೆ. ಬಿಜೆಪಿ 33, JDS 39, KJP 8, BSR 3 ಹಾಗೆ ಇತರರು 8 ಸ್ಥಾನಗಳಲ್ಲಿ ಮುನ್ನಡೆ. ಈಗ ಮತ್ತೆ JDSನ ಸಂಖ್ಯೆ ಹೆಚ್ಚಾಯಿತು, 40 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. ಇದು ಓವರಾಲ್ ಟ್ರೆಂಡ್ ಈಗ ಸೆಟ್ ಆಗಿರುವಂಥದ್ದು. ಕಾಂಗ್ರೆಸ್ ಈಗ 81 ಆಗಿದೆ, ಮತ್ತೆ 80 ಆಗ್ತಾ ಇದೆ. ಒಂದೊಂದೇ ಸ್ಥಾನ ಈಗ ಇಳಿತಾ ಇರುವಂಥದ್ದನ್ನು ನೋಡ್ಬೋದು, ಮತ್ತೆ ಜಾಸ್ತಿ ಆಗ್ತಿರುವಂಥದ್ದನ್ನು ನೋಡ್ಬೋದು. ಎಕ್ಸಾಕ್ಟ್ ಫಿಗರ್, ನಿಖರವಾದಂತಹ ಸ್ಪಷ್ಟವಾದಂತಹ ಒಂದು ಮಾಹಿತಿ ನಿಮ್ಮ ಮುಂದೆ ಇದೆ. ಕಾಂಗ್ರೆಸ್ 81, ಬಿಜೆಪಿ 34, JDS 39, KJP 9, BSR 3, ಇತರರು 8 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಮತ್ತೆ ಚೇಂಜಸ್ ಆಗ್ತಿರುವಂಥದ್ದನ್ನು ಕೂಡ ತಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಆಯಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾತ್ಕೊಂಡಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ, ಸ್ಪಷ್ಟವಾದಂತಹ ನಿಖರವಾದಂತಹ ಮಾಹಿತಿ ನೀಡ್ತೀವಿ.